ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅನನ್ಯ ಹಾಗೂ ನಮ್ಮ ಮಾಸ್ಟರ್ ಮೋಹಿತ್ಗೆ ಬರ್ಲಿ ಚಪ್ಪಾಳೆ. ಧನ್ಯಾಜಿ, ನನಗೆ ಬಹಳ ಇಷ್ಟ ಆಗಿದೆ ನಿಮ್ಮಿಬ್ಬರು ಸ್ಟೈಲು, ಸ್ವ್ಯಾಗು, ಆಮೇಲೆ ನೀವು ಕಂಪ್ಲೀಷನ್ ಆಫ್ ದಟ್ ಸ್ಟೆಪ್ಸ್ ಇದೆಯಲ್ಲ ಎಲ್ಲವೂ ಇಟ್ ವಾಸ್ ಸೋ ಸ್ಟೈಲಿಶ್, ಅಂದರೆ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು. ಮೋಹಿತದ ಫ್ಲಿಪ್ಗಳೆಲ್ಲ ಆ್ಯಂಡ್ ದೋಸ್ ಲ್ಯಾಂಡಿಂಗ್ಸ್ ವೇರ್ ಲೈಕ್ ಆನ್ ಡಾಟ್, ನೋ ಡೌಟ್ ಇನ್ ಇಟ್. ತುಂಬ ಚೆನ್ನಾಗಿತ್ತು, ವೆರಿ ಸ್ಟೈಲಿಶ್. ಆ್ಯಂಡ್ ಆ ಕಾಫಿ ಮಗ್ ಒಳಗಡೆ ಹೊಗೆ ಬರೋದು, ಆಮೇಲೆ ಹೊಗೆ ನಿಮ್ಮ ಲಿಪ್ ಹತ್ರ ಪಾಸ್ ಆಗಿದ ತಕ್ಷಣ ನೀವು ನಾಚ್ಕೊಳ್ಳೋದು, ದೇರ್ ಸೋ ಮೆನಿ ಬ್ಯೂಟಿಫುಲ್. ಇಟ್ ವಾಸ್ ಅ ವೆರಿ 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 ಸ್ಟೈಲಿಶ್ ಪರ್ಫಾರ್ಮೆನ್ಸ್. ಎಸ್, ಥ್ಯಾಂಕ್ ಯು ಸೋ ಮಚ್. ಕಥೆನೇ ಬಹಳ ಚೆನ್ನಾಗಿದೆ. ಕಾಫಿ ಶಾಪ್ ಒಬ್ರು ಬರೋದು, ನೀವು ಐ ವಾಂಟ್ ಟು ಟೆಲ್ ಯು ಸಮಥಿಂಗ್ ಅನ್ನೋದು, ಅಂದ್ರೆ ಇವಾಗಿನ ಪ್ರೀತಿ ಅನ್ನೋದೇನಿದೆ ಅದು ಕಾಫಿ ಶಾಪಲ್ಲೇ ಒಂಥರ ಹುಟ್ಟೋದು, ಕಾಫಿ ಶಾಪಲ್ಲಿ ಅದು ನರ್ಚರ್ ಆಗುತ್ತೆ ಅನ್ನೋದೊಂದು ಟ್ರೆಂಡ್ ಇದೆಯಲ್ಲ, ಅದು ನಿಜಾನು? ಅಯ್ಯೋ, ನಾನು ಬಾರಲ್ಲಿ ಅನ್ಕೊಬಿಟ್ಟು ಬರೀ ಬಾರ್ಗೆ ಬರ್ತದೆ ಅಂತ. ಬಾರಲ್ಲಿ ಹೆಂಗೋ ಹುಟ್ಟುತ್ತೆ. ಬಾರಲ್ಲಿ ಹಾಲ್ಟ್ ಕೊಳೆ ಆಗಿರ್ತದೆ, ಎಣ್ಣೆ ಹಾಕಿ ತೊಳೆದು ಹುಡುಗಿ ಕೊಡೋದು ನಾವು. ಅಲ್ಲ, ಅನುಭವಸ್ಥರು ಮಾತು ನೋಡಿ ಹೆಂಗ್ ಬರುತ್ತೆ. ನನಗೆ ಯಾವ ಅನುಭವ ಅಣ್ಣ ನಿಮ್ಮ ಮುಂದೆ? ನನ್ನ ಬುಡಕ್ಕೆ ಬಂದಲ್ಲ ಇವನು. ಅದಕ್ಕೆ ಹೇಳಿದ್ರೆ ಕಾಫಿ ಶಾಪ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದೀನಲ್ಲ, ಸೊ ಕರೆಕ್ಟ್ ಆಗಿ ಹಿಡಿದ ಅವ್ರು. ನಮ್ ದೇವ್ರು ಗುರು ರಾಘವೇಂದ್ರ, ನಮ್ ಗುರುಗಳು, ಹಂಗಾಗಿ ನಿಮ್ದೇ ನಾವು ಮೀರ್ಸಲ್ಲ ಅಣ್ಣ. ನಾನು ನಿನ್ ತಂಟೆಗೆ ಬರಲ್ಲ ಇವತ್ತು. ಸರ್, ಅವ್ನು ನಿಮ್ ತಂಟೆಗೆ ಬರ್ತಾನೆ ಸರ್. ಅಲ್ಲ, ನೀವು ಪಿಂಕಿ. ಆಮೇಲೆ ಇವತ್ತು ಇನ್ನೊಂದೇನ್ ಗೊತ್ತಾ, ಅನನ್ಯ ಇಸ್ ಟ್ವಿನ್ನಿಂಗ್ ವಿತ್ ಶಿವಣ್ಣಮ್ಮ. ಅವಳಿಗೆ ಬಂದ ತಕ್ಷಣ ಶಿ ವಾಸ್ ಸೋ ಹ್ಯಾಪಿ, ಶಿ ವಾಸ್ ಸೋ ಎಕ್ಸೈಟೆಡ್. ಅದೇನಾರ ಆಗ್ಲಿ, ಫಸ್ಟ್ ಐ ಆಮ್ ಹ್ಯಾಪಿ ವಿತ್ ದಿಸ್ ಪರ್ಫಾರ್ಮೆನ್ಸ್. ಆಕ್ಚುಲಿ ಈ ಮೈಂಡ್ ಸೆಟ್ ಇದೆಯಲ್ಲ ಅನನ್ಯ, ಇದು ತುಂಬಾ ಇಂಪಾರ್ಟೆಂಟ್. ದ ಎಂಟೈರ್ ಥಿಂಗ್ ವಾಸ್ ವೆರಿ ವೆರಿ ನೀಟ್ಲಿ ಪರ್ಫಾರ್ಮ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ರಾಘು. ಈಗ ಕರೆಕ್ಟ್ ರಾಘು ಹೇಳ್ದಂಗೆ ಅಣ್ಣನ ಜೊತೆ ಟ್ವಿನ್ ಮಾಡ್ತಿದ್ವಿ. ಅನನ್ಯ ಟ್ರೂ ಫ್ಯಾನ್ ನೀನು. ಎವ್ರಿ ಡೇ ಶಿವಣ್ಣ ಯಾವ ಕಾಸ್ಟ್ಯೂಮ್ ಅಂದ್ರೆ ಡ್ರೆಸ್ ಹಾಕೊಂಡು ಔಟ್ಫಿಟ್ ಹಾಕೊಂಡು ಬರ್ತಾರೆ ಅನ್ನೋ ಎಕ್ಸೈಟ್ಮೆಂಟ್ ನಮ್ಗೆ ಎಲ್ರಿಗೂ ಇರುತ್ತೆ. ಯಾರು ಮ್ಯಾಚ್ ಆಗ್ತಿರ್ತಾರೆ ಅಂತಾನು ಸುಮ್ಮನೆ ನೋಡ್ತಾ ಇರ್ತೀವಿ ಅವ್ರು ವೈಟ್ ಅಂಡ್ ವೈಟ್ ಹಾಕೊಂಡು ಬಂದಾಗ. ಇವತ್ತಂತೂ ನಾನು ಫುಲ್ ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಅಂಡ್ ಗೆಸ್ ವಾಟ್, ಶಿವಣ್ಣನೇ ನೋಡಿದ ತಕ್ಷಣ ಹೀಗೆ ಮ್ಯಾಚಿಂಗ್ ಅಂತಂದ್ರು. ನಾನಂತೂ ನಾನು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಆಗ ಏನು ನಂದು ರಾಘು ಸರ್ದು ಸೇಮ್ ಟು ಸೇಮ್. ಯಾವ ಆಂಗಲ್ ಇಂದ ಹೇಳು ನನಗೆ? ನೋಡಿ, ಅದು ಕೆಂಪದು, ನಿಂದ ಆರೆಂಜು ಮಂಗ. ಆರೆಂಜ್ ಬೇರೆ ಕೆಂಪು ಬೇರೆಯಾ? ಇಲ್ಲ ಅಕ್ಕ, ಎರಡು ಒಂದೇ. ಕಾರ್ತಿ, ನಿಂಗೆ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಡ್ಬೇಕು ಅನ್ಸ್ತಾ ಇದೆ. ವ್ಯಾಲೆಂಟೈನ್ ಅನ್ಸಿತ್ತು, ಆಗ್ಲ ಈ ಸರಿ ನಾನು ಮುಂದಿನ ಗಿಫ್ಟ್ ಸರಿ ಕೊಡ್ತೀನಿ. ಏನು? ಶಿವಣ್ಣನ್ ಕಮೆಂಟ್ ಬರೋವರೆಗೂ ಸೈಲೆಂಟ್ ಆಗಿ ಕೂತ್ಕೊಂಡ್ರೆ ಗಿಫ್ಟ್ ಕೊಡ್ತೀನಿ. ಅಣ್ಣ, ನಿಮ್ಮ ಫ್ಯಾನ್ ಅನನ್ಯ ಹಾಗೂ ಮೋಹಿತ್ ಅವರ ಪರ್ಫಾರ್ಮೆನ್ಸ್ ಹೆಂಗ್ ಅನ್ಸ್ತಾಣ? ನನಗೆ ಇವತ್ತು ಫಸ್ಟ್ ಅನನ್ಯ ಬಗ್ಗೆ ಹೇಳ್ಬಿಡ್ತೀನಿ. ಅನನ್ಯ ನಿಜವಾಗ್ಲೂ ಇವತ್ತು ನಂಗೆ ತುಂಬ ಇಷ್ಟ ಆಯ್ತು. ದ ವೇ ಯು ಡ್ಯಾನ್ಸ್. ಅದೇ ರಾಘು ಹೇಳ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಮಾಡಿದ್ರಿ ಇವತ್ತು ಅನನ್ಯ. ಸ್ವೇರ್ ತುಂಬ ಚೆನ್ನಾಗಿ ಮಾಡಿ. ಎವ್ರಿ ವೀಕ್ ಹಿಂಗೆ ಮಾಡಿ ನೀವು. ಇವತ್ತು ರಿದಮ್ ಸ್ಟೈಲ್ ಎಲ್ಲ ತುಂಬ ಆಸಮ್ ಆಗಿತ್ತು. ಥ್ಯಾಂಕ್ ಯು ಶಿವ. ಯಾಕಂದ್ರೆ ಮೋಹಿತ್ ಬಗ್ಗೆ ನಾವು ಏನು ಹೇಳೋದೇ ಬೇಡ, ಬಿಕಾಸ್ ಹಿ ಈಸ್ ಫ್ಯಾಂಟಾಸ್ಟಿಕ್. ಆಮೇಲೆ ಆಲ್ ದ ಡಾನ್ಸರ್ಸ್ ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡಿ. ಥ್ಯಾಂಕ್ ಯು. ಆಮೇಲೆ ಇಟ್ಸ್ ನಾಟ್ ಈಸಿ. ಎಲ್ಲರೂ ಓವರ್ ಬೋರ್ಡ್ ಇಟ್ಕೊಂಡು ಕಂಟ್ರೋಲ್ ಮಾಡೋದು, ಆಮೇಲೆ ಬಂದು ಒಂದ್ಸತಿ ಡ್ಯಾಶ್ ಮಾಡ್ಬಿಟ್ಟು ಮುಂದೆ ಬರ್ತೀರಾ. ಎವ್ರಿಥಿಂಗ್ ವಾಸ್ ಫ್ಯಾಂಟಾಸ್ಟಿಕ್. ನಂಗೆ ತುಂಬ ಇಷ್ಟ ಆಯ್ತು ಇವತ್ತು. ಅಂಡ್ ಐ ವಾಸ್ ಮೋರ್ ಹ್ಯಾಪಿ ಅಬೌಟ್ ಯು. ಥ್ಯಾಂಕ್ ಯು. ತುಂಬ ಚೆನ್ನಾಗಿ. ಓಕೆ, ಇಬ್ರು ಸಖತ ಪರ್ಫಾರ್ಮ್ ಮಾಡಿದ್ರ ಆಗತ್ತೆ, ಪರವಾಗಿಲ್ಲ. ಬಟ್ ಸ್ಕೋರ್ಸ್ ಕೇಳೋಣ. ಓಕೆ ಬೇಬಿ. ರಾಘು 9, ಜನ್ಯಾಜಿ 9, ನಿಶ್ವಿಕಾ 9. ಥ್ಯಾಂಕ್ ಯು. ಓಕೆ, 9 ಈಸಿ. 27 ನಿಮ್ಮ ಟೋಟಲ್ ಸ್ಕೋರ್ಸ್. ದಟ್ಸ್ ಅ ವೆರಿ ಗುಡ್ ಟೋಟಲ್ ಸ್ಕೋರ್. ಸೂಪರ್. ಈಗ ಅನನ್ಯ, ನಿನ್ನ ಪ್ರಕಾರ ಪ್ರೀತಿ ಅಂದ್ರೆ ಏನು? ಅದೇ ನಂಬಿಕೆ, ಟ್ರಸ್ಟ್ ಒಂಥರ. ಅಂದ್ರೆ ಅವಾಗ್ಲೇ ಸರ್ ಕೂಡ ಹೇಳ್ತಿದ್ರಲ್ವಾ, ಅವ್ರ ಸ್ವಾತಂತ್ರ್ಯನ ಕಿತ್ಕೊಳ್ದೇ ಇರೋ ಅಂತಹ ಪ್ರೀತಿ ಅಂತ. ಅವಾಗ ನಾನು ಫುಲ್ ಫಿದಾ ಆಗೋದೆ ಸರ್ಗೆ. ಎಷ್ಟು ಟ್ರೂ ಗೊತ್ತಾ. ಆ್ಯಂಡ್ ಐ ಡೋಂಟ್ ಥಿಂಕ್ ಸೊ ಅದು ಯಾವುದೋ ಜನ್ರೇಷನ್ಗೆ ಮಾತ್ರ ಅದು ಅಪ್ಲೈ ಆಗುತ್ತೆ ಅಂತ. ಎಲ್ಲ ಹುಡುಗಿಗೂ ಎನಿ ಜನ್ರೇಷನ್ ಅದು ಅಪ್ಲೈ ಆಗುತ್ತೆ ಅಂತ ನನಗನ್ಸುತ್ತೆ. ಪರ್ಸ್ನಲಿ ನನಗೆ ಹುಡುಗಂಗೆ ಆ ಥರ ಟ್ರೀಟ್ಮೆಂಟ್ ಕೊಡೋದೆಲ್ಲ ಸಖತ್ ಇಷ್ಟ. ಸಪೋರ್ಟ್ ಮಾಡೋದಿರ್ಬೋದು, ಚಿಯರ್ ಮಾಡೋದಿರ್ಬೋದು, ಫ್ರೀಡಮ್ ಕೊಡೋದು, ಅದೆಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸರ್ಪ್ರೈಸ್ ಕೊಡೋದು, ಗಿಫ್ಟ್ ಕೊಡೋದು ನಂಗೆ ತುಂಬಾ ಇಷ್ಟ. ಹುಡುಗರು ನೀನು ಟ್ರೀಟ್ಮೆಂಟ್ ಮಾಡೋದಾಗಿದ್ರೆ ನರ್ಸ್ ಆಗಬೇಕಿತ್ತು, ಡ್ಯಾನ್ಸರ್ ಆಗಬಾರ್ದಿತ್ತು. ಒಳ್ಳೆ ನರ್ಸ್ ಆಗಿದ್ರೆ ಎಲ್ಲ ಟ್ರೀಟ್ಮೆಂಟ್ ಕೊಡ್ಬೋದು. ಚಾನಲ್
ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಪ್ಲೀಸ್ ನನ್ಗೊಂದು ಗಿಫ್ಟ್ ಕೊಡಿ. ಅವ್ನ ಮೈಕ್ ಆಫ್ ಮಾಡ್ಬಿಡಿ. ಅದೇ ನೀವು ನನಗೆ ಕೊಡ್ತಾ ಇರೋ ವ್ಯಾಲೆಂಟೈನ್ಸ್ ಡೇ ಅವ್ರ ಗಿಫ್ಟ್. ಕೈ- ಒಂದ್ ನಿಮಿಷ, ಸೂಚಿದಾರ ಹುಲಿಗೆ ಏನೋ ಗಿಫ್ಟ್ ಕೊಡ್ತೀನಿ ಅಂದಿಯಲ್ಲ. ಅವನಿವಾಗ ಮಾತಾಡ್ಬಿಟ್ಟ ಮಾತಾಡಿಲ್ಲ, ಅಣ್ಣ ಮಾತು ಮುಗಿಸೋವರೆಗೂ ಮಾತಾಡಿಲ್ಲ ಅವ್ನು. ಕ್ಯಾನ್ಸಲ್. ಅವ್ನು ಮಾತಾಡಿಲ್ಲ, ಅಣ್ಣ ಮುಗಿಸೋವರೆಗೂ ಮಾತಾಡಿಲ್ಲ. ಇಲ್ಲ ಎಲ್ಲ ಕ್ಯಾನ್ಸಲ್. ಮಧ್ಯದಲ್ಲಿ ಮಾತಾಡ್ಬಿಟ್ಟೆ ನೀವು. ನೀನಾದ್ರೂ ಒಂದು 200 ರೂಪಾಯಿ ಫೋನ್ ಪೇ ಮಾಡಮ್ಮ. ನಾವೇನ್ ಬಹಳ ಗಿಫ್ಟ್ ಕೇಳಲ್ಲ ಅಮ್ಮ. ನೀನ್ ಅಂಗಡಿ ಹೋಗ್ತಂದ್ರು 300 ರೂಪಾಯಿ ಖರ್ಚಾಯ್ತದ. ನಂಗೆ ಇಲ್ಲೇ 200 ರೂಪಾಯಿ ಮಾಡು. ನೀವು ಕೊಡೋ ಮುತ್ತು, ಫ್ಲೈ ಕಿಸ್ಸು ಅವೆಲ್ಲ ಏನು ಬೇಡ. ರೋಸ್ ಗೀಸು ಬಾಡೋಗುತ್ತೆ. ಲವ್ ಬೇಡ ನಮ್ಗೆ. ಲವ್ವೇ ದ ಅಟ್ಮೋಸ್ಟ್ ಗಿಫ್ಟ್. ಯಾರಿಗಾರು ಕೊಡಕ್ಕಾಗೋದು. 200 ರೂಪಾಯಿ ಎಲ್ಲ ನೀನ್ ದುಡ್ಡಲ್ಲಿ ಅಳಿತಿದ್ಯಲ್ಲ, ಸುಮ್ನಿರು. ಏನಿಲ್ಲಮ್ಮ. ಪ್ರೀತಿ ಕೊಡ್ತೀನಿ, ಈಗ ಸುಮ್ನೆ ಕೂತ್ಕೋ. ಈಗ ನಾನು ಹೋಟ್ಲಿಗೆ ಹೋದೆ, ಒಂದ್ ಇಡ್ಲಿ ವಡೆ ತಗೊಂಡು ಐ ಲವ್ ಯು ಅಂದ್ರೆ ಬಿಟ್ಟು ಕಳಿಸ್ತಾನ? ಹೊಡೆದು ಕಳಿಸ್ತೇನೆ. ಎಂತ ಪ್ರೀತಿ ಆದ್ರೂ ಬದುಕಕ್ಕೆ ಒಂದ್ 100 ರೂಪಾಯಿ ಬೇಕು. ಅದಕ್ಕೆ 100 ರೂಪಾಯಿ ಹಾಕು. ಇಲ್ಲ, ಇದು ಪಾಯಿಂಟ್ ಅಲ್ವಾ? ಕರೆಕ್ಟ್. ಬದುಕಕ್ಕೆ ಕಾಸು ಬೇಕಮ್ಮ. ಹೌದು, ಬೇಕು. ಬದುಕಕ್ ದುಡ್ಡು ಕಾಸಿಲ್ಲ. ಬೇಕು. ಪ್ರೀತಿ ಮಾಡಕ್ ದುಡ್ಡು ಬೇಡ. ಪ್ರೀತಿ ಮಾಡಕ್ ದುಡ್ಡು ಬೇಡ. ಆ ಪ್ರೀತಿನ ಲೈಫ್ ಲಾಂಗ್ ನೋಡ್ಕೊಳಕ್ ದುಡ್ಡು ಬೇಕಮ್ಮ. ಅದೇ ಬದುಕು ಕಣೋ. ಕ್ಯಾ ಬಾತ್ ಹೈ ಯಾರ್. Thank you. ಅಣ್ಣ, ನಾನು ಹೇಳ್ತಾ ಇರೋದು 10 ನಿಮಿಷದ ಪ್ರೀತಿ ಬಗ್ಗೆ ಅಲ್ಲ, 100 ವರ್ಷದ ಪ್ರೀತಿ ಬಗ್ಗೆ. ಕರೆಕ್ಟ್ ಕಣ. ಒಂದೇ ನಿಮಿಷ ಲಾಸ್ಟ್. ಇವ್ಳು ವ್ಯಾಲೆಂಟೈನ್ಸ್ ಡೇ ಇನ್ನೂ ಇದೆಯಲ್ಲ, ಅದಕ್ಕೆ ನಾನು ಆನ್ ಸ್ಟೇಜ್ ಜೋರಾಗಿ ಒಂದ್ಸತಿ ಶಿವಣ್ಣ ಐ ಲವ್ ಯು. ಇದು ಜೋರಾಗ ಅವಳು ಜೋರಾಗಿ ಹೇಳ್ತೀನಿ ಅಂದಿದ್ದಲ್ಲ, ಜೋರಾಗಿ ಓಡ್ತೀನಿ ಅಂದಿದ್ದವಳು. ಐ ಲವ್ ಹೇಳಿ ಜೋರಾಗಿ ಓಡ್ತೀನಿ ಅಂತ ಹೇಳಿದ್ದು. ಕರೆಕ್ಟ್ ಆಗಿ ಹೇಳಿದಾಳೆ. ಶಿವಣ್ಣಂಗ್ ಅದ್ ಕೇಳಿಸಿದೆ ಅಲ್ವಾ ಶಿವಣ್ಣ? ಏನಮ್ಮ ಕೇಳ್ತಮ್ಮ ಕೇಳ ಪ್ರಾಮಿಸ್. ಶಿವಣ್ಣಂಗ್ ಕೇಳಿಸ್ತದು. ಐ ಲವ್ ಯು ಟು. 10,000 ಹಾಕ್ತೀನಿ ತಗೊಂಡು ಹೋಗ್ತಾರೆ. ಇವಾಗ್ಲೇ ಆಚೆ ಹೊಟ್ಟೋಗೋ ಸೆಟ್ಟಿಂದ. ನೀನ್ 10,000 ಹಾಕಿದ್ರೆ ಇನ್ನು ಒಂದ್ ಕ್ಷಣ ಇರಲ್ಲ, ಹೋಯ್ತೀನಿ ಕಳ್ಸಿ. ಸ್ಕ್ಯಾನರ್ ಕೊಡಿ. ಕೊಡಿ, ಕೊಡಿ. ಸ್ಕ್ಯಾನರ್ ಕೊಡಿ. ನನ್ phone ಈಗ್ಲೇ. ಎಲ್ಲದೆ ಯಾವ್ದಕ್ಕೆ ಹಾಕತ್ ಸ್ಕ್ಯಾನರ್? ನೀನು ನಾನು ಒಂದ್ ಮಾತು ಹೇಳ್ತೀನಿ. ಹಾ. ನೀನು ಇದನ್ನ ಹಾಕ್ಸ್ಕೊ, ನಿಂಗೆ ಆಮೇಲೆ ನಾನು ಏನೋ ಹೇಳ್ತೀನಿ. ಹೋಗು. ಹುಲಿ. 10,000 ಹಾಕಿಸ್ಕೊ. Oh my God. ಹುಲಿ. ಅಲ್ಲೋಡು, ಹುಲಿ ಅಲ್ಲೋಡು. ಅಣ್ಣ ನಿನಗೋಸ್ಕರ ಬೆಂಕಿ. ಅಣ್ಣ 10,000 ಅಣ್ಣ, ಹಾಕಿಸ್ಕೊ. ಬೆಂಕಿ ಕಟ್ಟಿದ್ದು ಸೇರಿ 10,001 ರೂಪಾಯಿ ಹಾಕ್ಸ್ತೀನಿ ತಾಯಿರಿ. ಮೇಡಮ್ 5 10 ಬೇಗ ಹಾಕಿ ಮೇಡಮ್, ಹೊಟ್ಟೆ ಸಿಕ್ಕಲ್ದೆ ನಾವು ಆಚೆ ಹೋಗ್ತೀವಿ. ಅವಳು ಹಾಕಲ್ಲ, ನಿನಗೆ ನಾನು ದುಡ್ಡು ಹಾಕ್ತೀನಿ. ಯಾಕಂದ್ರೆ ಅವ್ನು ಹೋಗಲ್ಲ. ಅದು ಇಂಪಾರ್ಟೆಂಟ್ ಅಲ್ಲ. ನೀನ್ ದುಡ್ಡು ಹಾಕಿದ್ರೆ ತಾನೆ ಅವನು ಅವ್ನು ಹೋಗಲ್ಲ. ಏ, ನಾನ್ ಬಂದು ಹೋಗಕ್ಕೆ ಏನ್ ಕಾಯಿಲೆ ಅನ್ಕೊಂಡಿದ್ಯಾ? ಕೂಲಿ ಕಾರ್ತಿಕ್ ಫೋನ್ಗೆ ಎಷ್ಟು ಟುಡುಮ್ ಬಂದಿದೆ ಅಂತ ನೋಡೋಣ. ಈ ಒಂದು ಸಣ್ಣ ಬ್ರೇಕ್ ನ ನಂತರ ಟೇಕ್ ಅ